ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಎಲ್ಲರಿಗೂ ಕೂರಿಸಿ ನಾನು ಕೃಷ್ಣ ದತ್ತು ತಗೋಬೇಕು ಅಂತ ಹೇಳಿದಾಗ ಶಾಂತಿ ಅಂದು ನೀನು ಯಾರಿಗೂ ಕರ್ಕೊಂಬರಂಗಿಲ್ಲ ಈ ಮನೇಲಿ. ಆವಾಗಲೇ ಬಂದಿದ್ನಲ್ಲ ಅವನು, ಆವತ್ತೇ ನನಗೆ ತಲೆ ಕೆಟ್ಟೋಯಿತು. ಯಾವ ನಾಯಿಗೂ ಇಲ್ಲಿ ಮನೇಲಿ ಜಾಗ ಇಲ್ಲ ಅಂತ ಹೇಳಿದಾಗ ತುಂಬಾ ಬೇಜಾರು ಮಾಡ್ಕೋತಾನೆ ಸೂರ್ಯ. ಅಲ್ಲ, ನಾಯಿಗೆ ಹೋಲಿಸ್ತಿಲ್ಲ, ಅಷ್ಟು ಗೊತ್ತಾಗಲ್ವ ಸಕ್ಕರೆ ನಿನಗೆ ಅಂದಾಗ ನನಗೆ ನಾಯಿನೂ ಒಂದೇ ಎಲ್ಲರೂ ಒಂದೇ ಅಂತ ಹೇಳಿದಾಗ ತುಂಬ ಕೋಪ ಮಾಡಿಕೊಂಡು ಸೂರ್ಯ ಬೈತಾ ಇರ್ತಾನೆ. ಆಗ ಈ ಕಡೆ ಬರ್ತಾ ಇರ್ತಾಳೆ ರೋಹಿಣಿ ಮನೆಯಿಂದ ಆಚೆನೆ ಕೇಳಿಸ್ಕೊತಾ ಇರ್ತಾಳೆ ಎಲ್ಲ ಮಾತುಗಳನ್ನು. ಅಲ್ಲ, ಯಾರ್ಯಾರಿಗೂ ಹುಟ್ಟಿರೋ ಮಕ್ಕಳನ್ನ ಕರ್ಕೊಂಬಂದು ಮನೇಲಿ ಇರಿಸ್ಕೊತೀನಿ ಅಂತ ಹೇಳ್ತಿದ್ದೀರಲ್ಲ, ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಬೈದಾಗ ಶಾಂತಿ. ಈ ಕಡೆ ಮನೋಜ್ ಕೂಡ ಬೈತಾ ಇರ್ತಾನೆ. ಅಲ್ಲ, ಅದು ಅವ್ರ ಅಮ್ಮಂಗೆ ಇಷ್ಟ ಇಲ್ದಿರೋದು, ಅವ್ರ ಅಮ್ಮಂಗೆ ಬೇಡದೇ ಇರೋ ಮಗು ನಮಗೆ ಯಾಕೆ ಅಂತ ಹೇಳಿದಾಗ, ಅಲ್ಲ ಅದು ಯಾರ್ಯಾರಿಗೂ ಹುಟ್ಟಿರುತ್ತೋ ಏನೋ, ಈಗ ಯಾರಿಗೆ ಮದುವೆ ಮಾಡ್ಕೊಂಡು ಕೂತಿದ್ದಾಳೋ ಏನೋ ಅವ್ರಮ್ಮ ಅಂತ ಹೇಳಿದಾಗ ರೋಹಿಣಿ ತುಂಬಾ ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಈ ಕಡೆ ಮನೋಜ್ ಆ ಥರ ಮಾತಾಡೋದು ನೋಡಿ, ಈಗಲೇ ಈ ಥರ ಮಾತಾಡ್ತಿದ್ದಾನೆ, ನಾಳೆ ನನಗೆ ಸ್ವೀಕರಿಸ್ತಾನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಾಂತಿ ಅಂತೂ ಭಯಂಕರ ಬೈತಾ ಇರ್ತಾಳೆ, ಯಾರಿಗೂ ಇಲ್ಲಿ ಕರ್ಕೊಂಬರಂಗಿಲ್ಲ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಹೇಳ್ತಾಳೆ, ಅಲ್ಲ ಅತ್ತೆ, ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಅಲ್ಲ, ಮಗು ಏನು ಮಾಡಿತ್ತು? ಆ ಮಗು ಕರ್ಕೊಂಬಂದು ಅವ್ರು ಒಳ್ಳೆ ಭವಿಷ್ಯನ ಕೊಡಬೇಕು ಅಂತಿದ್ದಾರೆ, ಅದರಲ್ಲಿ ಏನಿದೆ ತಪ್ಪು? ನಂದಂತೂ ಸಂಪೂರ್ಣವಾಗಿ ಹೆಲ್ಪ್ ಮಾಡ್ತೀನಿ, ನಾನಂತೂ ನನಗೆ ಭರವಸೆ ಇದೆ, ಆ ಮಗುನ ಕರ್ಕೊಂಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ನೀನು ಆ ಥರನೇ ಮಾತಾಡ್ತಿದ್ದೀಯ ಅಂತ ಹೇಳಿದಾಗ ಈ ಕಡೆ ರವಿ ಕೂಡ ಹೌದಮ್ಮ, ಆ ಮಗು ಬರಲಿ ಬಿಡು, ಅವರು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಆ ದತ್ತು ತೊಗೊಳ್ತೀನಿ ಅಂದರೆ ತಪ್ಪೇನಿದೆ ಅಂತ ಹೇಳಿದಾಗ ಈ ಮನೇಲಿ ಯಾರೂ ಬರೋಂಗಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಈ ಕಡೆ ರೋಹಿಣಿ ಅಂತೂ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೆಲ್ಲ ಒರೆಸ್ಕೊಂಡು ಒಳಗಡೆ ಬರ್ತಾಳೆ. ಅತ್ತೆ, ಏನಿದು ಎಲ್ಲರೂ ಕೂತ್ಕೊಂಡು ಏನೋ ಮೀಟಿಂಗ್ ಮಾಡ್ತಾಯಿದ್ದೀರ ಅಂತ ಹೇಳಿದಾಗ, ಬಾರಮ್ಮ ರೋಹಿಣಿ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಅಲ್ಲ, ಅವತ್ತು ಬಂದಿದ್ದ ಗೊತ್ತಾ ತಲೆ ಹೊಡ್ಕೊಂಡು, ಅವನಿಗೆ ಇವರು ದತ್ತು ತೊಗೊಳ್ತಾರಂತೆ, ಅವ್ರ ಅಮ್ಮಂಗೆ ಬೇಡದಿರೋ ಮಗು ಇವ್ರಿಗೇನಕ್ಕೆ ಅಂತ ಹೇಳಿದಾಗ ಸುಮ್ಮನೆ ರೋಹಿಣಿ ನಿಂತ್ಕೊಂಡಿರ್ತಾಳೆ. ನೀನೇನು ಮಾತಾಡಬೇಡ ಸಕ್ಕರೆ ಅಂತ ಹೇಳಿದಾಗ, ನಾನು ಯಾಕೋ ಮಾತಾಡಬಾರ್ದು, ಇದು ನನ್ನ ಮನೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಒಂದು ಬೋರ್ಡ್ ಹಾಕ್ಬಿಡು, ಇದು ನನ್ನ ಅಪ್ಪ ಕೊಟ್ಟಿರೋ ನನಗೆ ಮನೆ ಅಂತ ಹೇಳ್ಬಿಟ್ಟು ಶಾಂತಿ ನಿವಾಸ ಅಂತ ಹಾಕ್ಬಿಡು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಈ ಥರ ಹೇಳ್ತಾ ಇರ್ತಾನೆ. ನೋಡ್ರಿ, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರ, ಮಾತಾಡಿ ಅಂತ ಹೇಳಿ ಶಾಂತಿ ಹೇಳಿದಾಗ, ನಾನೇನೇ ಮಾತಾಡೋದು? ಅಲ್ಲ, ಅವ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ, ಒಳ್ಳೆಯದೇ ಯೋಚನೆ ಮಾಡ್ತಿದ್ದಾರೆ ತಾನೆ, ಆ ಮಗುಗೊಂದು ಭವಿಷ್ಯ ಸಿಗುತ್ತೆ, ತಂದೆ ತಾಯಿ ಇಲ್ದಿರೋ ಮಗು ಅಂತ ಹೇಳಿದಾಗ ಈ ಕಡೆ ನೀವು ಹಾಗೆ ಮಾತಾಡ್ತಿದ್ದೀರಲ್ರಿ ಅಂತ ಹೇಳ್ತಾರೆ. ಯಾರು ಬೇಕೋ ಬೇಡವೋ ನನಗಂತೂ ಗೊತ್ತಿಲ್ಲ, ಅಪ್ಪ ಹೂ ಅಂತ ಒಪ್ಕೊಂಡಿದ್ದಾರೆ, ಇನ್ನೊಂದು ಅವ್ರ ಅಜ್ಜಿ ಒಂದು ಹೂ ಅಂತ ಒಪ್ಕೊಂಡ್ರೆ ನಾನು ಯಾರ ಮಾತು ಕೇಳಲ್ಲ, ಕ್ರಿಶ್ ನನ್ನ ಮಗ ಹಾಗೆ ಆಗ್ತಾನೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಹೇಳಿಬಿಟ್ಟು ಈ ಕಡೆ ರೋಹಿಣಿ ರೂಮಲ್ಲಿ ಬಂದುಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಏನು ಮಾಡೋದು, ಇವ್ರು ಬೇರೆ ಈಗ ಮಗುನ ಕರ್ಕೊಂಬಂದು ಇಲ್ಲಿ ಇರಿಸ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಈ ಕಡೆ ಪ್ರಮೀಳಾಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಈ ಕಡೆ ರೋಹಿಣಿ ಅವ್ರ ತಾಯಿ ಫೋನ್ ಮಾಡಿಬಿಟ್ಟು, ಅಮ್ಮ, ನಾನು ಅವತ್ತೇ ಹೇಳಿದೆ ಅವ್ರಿಗೆ ಕರಿಬೇಡ, ಮನೆ ಹತ್ರ ಬಿಟ್ಕೋಬೇಡ, ಅವ್ರ ಜೊತೆ ಮಾತಾಡಬೇಡ ಅಂತ, ಈಗ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಾ ಅಂದಾಗ, ಏನಾಯಿತು ರೋಹಿಣಿ, ನಾನು ಅವತ್ತೇ ಹೇಳಿಲ್ವಾ ಅವನಿಗೆ ಕರ್ಸಲ್ಲ, ಮಾತಾಡಲ್ಲ ಅಂತ ಹೇಳಿದಾಗ, ಈಗ ಕೃಷ್ಣ ದತ್ತು ತೊಗೋಬೇಕಂತಿದ್ದಾರೆ ಅಂತ ಹೇಳಿದಾಗ, ಹೌದಾ, ತಗೊಳ್ತಾರಂತ, ಕರ್ಕೊಳ್ತಾರಂತ ಅಂದಾಗ, ಏನು ನೀನೇ ಕೊಡಬೇಕು ಅಂದ್ಕೊಂಡಿದೆಯಲ್ಲ, ಯಾಕೆ ಅಂತ ಹೇಳಿದಾಗ, ಹಾಗೇನೂ ಇಲ್ಲಮ್ಮ, ಹಾಗೆ ಹೇಳಿದೆ ಅಂತ ಹೇಳಿದಾಗ, ಇನ್ಮೇಲೆ ನೀನು ಅವ್ರ ಜೊತೆ ಮಾತಾಡೋಂಗಿಲ್ಲ, ಫೋನೆಲ್ಲ ಮಾಡಿದರೆ ನೀನು ಫೋನೇ ಪಿಕ್ ಮಾಡಬೇಡ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದಾ ಅಮ್ಮ, ನಾನು ಏನು ಮಾಡಲಿ ಅಮ್ಮ, ಅವರು ಈಗ ನಾನು ಫೋನ್ ಪಿಕ್ ಮಾಡಲ್ಲ, ಮನೆ ಹತ್ರ ಬಂದರೆ ಏನು ಮಾಡಲಿ ಅಂತಂದರೆ, ನೀನು ಮುಖ ಕೊಡ್ದಂಗೆ ಹೇಳಿಬಿಡು, ನಾನು ಕೃಷ್ಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು, ಇನ್ಮೇಲೆ ನಮ್ಮ ಮನೆ ಹತ್ರ ಎಲ್ಲ ಬರೋಕ್ಕೆ ಹೋಗ್ಬಿಡಿ ಅಂತ ಹೇಳಿಬಿಡು ಅಂತ ಹೇಳಿದಾಗ, ಸರಿ, ಅದನ್ನೆಲ್ಲ ನಾನು ನಿಭಾಯಿಸ್ಕೋತೀನಿ, ಇಡಮ್ಮ ಫೋನು ಅಂತ ಹೇಳಿ ಈ ಕಡೆ ರೋಹಿಣಿ ತಾಯಿ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಸರಿ ಅಂತ ಹೇಳಿ ಈ ಕಡೆ ಇನ್ನೊಂದು ಕಡೆ ಸೂರ್ಯ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಈ ಕಡೆ ರೋಹಿಣಿ ತಾಯಿಗೆ ಫೋನ್ ಮೇಲೆ ಫೋನ್ ಮಾಡಿದಾಗ ಈ ಕಡೆ ರೋಹಿಣಿ ತಾಯಿ ಫೋನ್ ಪಿಕ್ ಮಾಡಲ್ಲ. ಇನ್ನೊಂದು ಕಡೆ ಮನೆಗೆ ಬಂದುಬಿಟ್ಟು ಸೂರ್ಯ ಅಲ್ಲಿ ಕೃಷ್ಣಜ್ಜಿಗೆ ಫೋನ್ ಮಾಡೋರು ಮೀನಾ ಅಂತ ಹೇಳಿದಾಗ, ಅಲ್ಲ ರೀ, ಈ ದೇವ್ರ ಹತ್ರ ಬೇರೆ ನಾವು ಕೇಳಿಸಿದ್ವಿ, ಬೇಡ ಅಂತ ಬಂದಿದೆ, ಯಾಕ್ರಿ ಅಂತ ಮನೇಲಿ ಬೇರೆ ಎಲ್ಲ ಬೇಡ ಅಂತಿದ್ದಾರೆ ಅಂದಾಗ, ಯಾಕೆ ಮೀನಾ, ನಿನಗೆ ಇಷ್ಟ ಇಲ್ವಾ ಮಗು ಬರೋದು ಅಂದಾಗ, ಹಾಗೇನೂ ಇಲ್ಲ ರೀ, ಇಲ್ಲಿ ನೋಡಿದರೆ ಈ ಥರ ಆಗ್ತಿದೆ ಅಂತ ಹೇಳಿದಾಗ, ನೀನು ಫೋನ್ ಮಾಡು ಹೇಳ್ತೀನಿ ಅಂತ ಹೇಳಿ ಫೋನ್ ಮಾಡಿಸ್ತಾರೆ. ಫೋನ್ ಮಾಡಿಸಿದಾಗ ಕೃಷ್ ಹತ್ರ ಇರುತ್ತೆ ಮೊಬೈಲು.
ಕ್ರಿಶ್ ಹತ್ರ ಇದ್ದಾಗ ಅಜ್ಜಿ ಅಜ್ಜಿ ಅಂತ ಹೇಳಿದಾಗ ಏನು ಕ್ರಿಶ್ ಅಂದಾಗ ಈ ಕಡೆ ಮೀನಾ ಆಂಟಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಯ್ಯೋ ಅಯ್ಯೋ ನೀನು ಫೋನ್ ಪಿಕ್ ಮಾಡಬೇಡ ಕೊಡೀನಿ ಅಂತ ನೋಡಿದಾಗ ಈ ಕಡೆ ಯಾಕಜ್ಜಿ ಮೀನಾ ಆಂಟಿ ಏನು ಮಾಡಿದರು, ನಾನು ಫೋನ್ ಪಿಕ್ ಮಾಡೋದು ಬೇಡ ಅಂತ ಹೇಳ್ತಿದ್ದೇನೆ ಅಂದಾಗ ಇಲ್ಲ ಬೇಡ ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ನಿಮ್ಮಮ್ಮ ಬೈತಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಫೋನ್ ಪಿಕ್ ಮಾಡಲ್ಲ. ಈ ಕಡೆ ಹೇಳ್ತಾರೆ ನೋಡ್ರಿ ನಂದು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಮೀನಾ ಹೇಳಿದಾಗ ಇಂಥವೆಲ್ಲ ಮಾತುಗಳು ಫೋನಲ್ಲೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ, ಹೋಗಿ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪೂಜಾ ರೋಹಿಣಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಲ್ಲ ನಿನಗೆ ಎಲ್ಲ ತಲೆನೋವು ಬರುತ್ತಲ್ಲ, ಅಲ್ಲ ಈ ಸೂರ್ಯ ಮೀನಾ ನಿನಗಂತೂ ಬಿಡಲ್ವ, ಯಾವಾಗ ನೋಡಿದ್ರು ನಿಮಗೆ ತೊಂದರೆ ಮಾಡ್ತಾ ಇರ್ತಾರಲ್ಲ ಅಂದಾಗ ಏನೇ ಮಾಡೋದು, ಈಗೆಲ್ಲ ಮನೆ ಹತ್ರನೂ ಬಂದರು, ಈಗ ಕೃಷ್ಣ ದತ್ತು ತೊಗೋಬೇಕಂತಿದ್ದಾರೆ ಏನೇ ಮಾಡೋದು ಅಂತ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ, ನಿಮ್ಮಮ್ಮ ಏನು ಹೇಳ್ತಿದ್ದಾರೆ ಅಂದಾಗ ಈ ಕಡೆ ರೋಹಿಣಿ ಹೇಳ್ತಾಳೆ ಅಯ್ಯೋ ನಮ್ಮಮ್ಮನ ಕೊಡೋಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಏನಾಗಿದೆ, ಇನ್ಮೇಲೆ ಏನಾದರೂ ಕೃಷ್ಣ ನಿಮ್ಮ ಮನೆಗೆ ಬಂದ ಅಂದರೆ ನಿಂದೆಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಸತ್ಯನ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಣೆ ಈಗ ನಾನೇನು ಮಾಡಬೇಕು ಅಂತಿದ್ದೀನಿ ಅಂತಂದರೆ ನಮ್ಮಮ್ಮನ್ನ ನಾನಿರೋ ಜಾಗದಲ್ಲೇ ಕರ್ಕೋಬೇಕಂತಿದ್ದೀನಿ, ಇಲ್ಲೇ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅಲ್ಲ ಕಣೆ ಊರಲ್ಲಿದ್ದರೆ ಏನೂ ತೊಂದರೆ ಇರಲ್ಲ, ನೀನು ಪಕ್ಕಕ್ಕೆ ಇಟ್ಕೋತೀನಿ ಅಂತಂದರೆ ಇನ್ನೂ ತೊಂದರೆ ಆಗಲ್ವಾ ಅಂದರೆ ಅಯ್ಯೋ ಊರಲ್ಲಿದ್ರೇ ತೊಂದರೆ ಕಣೆ ಪೂಜಾ, ಇಲ್ಲೇ ಪಕ್ಕದಲ್ಲಿದ್ದರೆ ನನ್ನ ಕಂಟ್ರೋಲಲ್ಲಿರ್ತಾರೆ ನಮ್ಮ ತಾಯಿ, ಆಗ ನನಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಕ್ರಿಶ್ಗೆ ಏನು ಮಾಡ್ತೀಯ ಅಂದರೆ ಕ್ರಿಶ್ಗೆ ಒಂದು ಒಳ್ಳೆ ಸ್ಕೂಲಿಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಸರಿ ಒಂದು ಒಳ್ಳೆ ಸ್ಕೂಲ್ ನೋಡು ಪೂಜಾ, ನಾನು ಅವಳ ಮಗುಗೆ ಹಾಕ್ತೀನಿ ಅಂತ ಹೇಳಿದಾಗ ಸರಿ ನೋಡೋಣ ಬಿಡು, ಅದರಲ್ಲೆಲ್ಲ ನೀನು ಅಲ್ಲ ಎಷ್ಟು ದಿನ ಅಂತ ಈ ಥರನೇ ಮುಚ್ಚಿಡ್ತೀಯ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಅದು ಟೈಮ್ ಬಂದಾಗ ನಾನು ಹೇಳ್ತೀನಿ, ಸುಮ್ಮನೆ ಇರು, ಒಂದು ಮಗು ಅಂತ ಮಾಡಿಕೊಂಡ್ರೆ ಮನೋಜ್ ಅವಾಗ ನನಗೆ ಬಿಡಲ್ಲ, ಆಗ ನನ್ನ ಮಾತು ಕೇಳ್ತಾನೆ ಅಂತ ಹೇಳಿದಾಗ ಅದನ್ನು ಟ್ರೈ ಮಾಡ್ಬೋದಲ್ಲ ನೀನು ಅಂತ ಹೇಳಿ ಈ ಕಡೆ ಪೂಜಾ ಹೇಳ್ತಾಳೆ. ಟ್ರೈ ಮಾಡ್ತಾಯಿದ್ದೀನಿ ಕಣೆ ಆದರೂ ಆಗ್ತಾಯಿಲ್ಲ, ನೋಡೋಣ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇನ್ನೊಂದು ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ಅವು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೆಡಿಯಾಗಿ ಇನ್ನೇನು ಬರಬೇಕು ಅಂತ ಹೇಳುವಾಗ ಈ ಕಡೆ ಕನಕ ಫೋನ್ ಮಾಡಿಬಿಟ್ಟು ಅಕ್ಕ ನಿನಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳ್ತಾ ಇರ್ತಾಳೆ. ಏನು ಕನಕ ಅದು ಗುಡ್ ನ್ಯೂಸ್ ಅಂತ ಹೇಳಿ ಈ ಕಡೆ ಮೀನಾ ಕೇಳಿದಾಗ ಅಕ್ಕ ನಾನು ಅವತ್ತು ಪರೀಕ್ಷೆ ಬರೆದಿದ್ನಲ್ಲ ಅಂತ ಹೇಳಿದಾಗ ಹೌದು ನೀನು ಬರೆದಿದ್ದೆ ತುಂಬ ದಿನ ಆಗೋಯ್ತಲ್ಲ, ಈಗ ರಿಸಲ್ಟ್ ಅಂತ ಹೇಳ್ತಿದ್ದೆ ಅಲ್ವಾ ಏನಾಯಿತು ಅಂದಾಗ ಅಕ್ಕ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ ಅಂತ ಹೇಳಿದಾಗ ಮೀನಾಗೆ ತುಂಬ ಸಂತೋಷದಲ್ಲಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಹೆಂಗೋ ನಮ್ಮ ಕಷ್ಟಕ್ಕೆ ಗಂಡು ಮಕ್ಳು ಇಲ್ಲದೆ ಇರೋ ಇದು ಮನೆ, ನೀನು ಒಂದು ಓದಿ ನಿನ್ನ ಮನೇಲಿ ಒಂದೊಳ್ಳೆ ಸ್ಥಾನದಲ್ಲಿ ಇದೆಯಲ್ಲ, ನನಗೆ ಹೆಮ್ಮೆ ಅಂತ ಹೇಳ್ತಾ ಇರ್ತಾಳೆ. ಆ ಥರ ಹೇಳುವಾಗ ಈ ಕಡೆ ಕನಕ ಕಣ್ಣೀರು ಹಾಕ್ತಾ ಇರ್ತಾಳೆ. ನೀನಾದರೂ ಓದ್ದೆ ಅಲ್ಲ, ನಮ್ಮ ಮನೇಲಿ ಯಾರೂ ಓದಿರಲಿಲ್ಲ, ನೀನಾದರೂ ಓದ್ದೆ ಅಲ್ಲ, ನನಗಷ್ಟೇ ಸಾಕು ಅಂತೇಳಿ ಕಣ್ಣೀರು ಹಾಕುವಾಗ ಸೂರ್ಯ ಬಂದು ಮೀನಮ್ಮ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ, ಏನಾಯಿತು ಕೊಡಿಲಿ ಮೊಬೈಲ್ ಅಂತ ಇಳಿಸ್ಕೊಂಡಾಗ ಯಾಕೆ ನಿಮ್ಮ ಅಕ್ಕ ಅಳ್ತಾ ಇದ್ದಾರೆ ಏನಾಯಿತು ಅಂದಾಗ ಭಾವ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ ಅಂದಾಗ ಸೂರ್ಯಂಗೂ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದೇನೋ ನಿಮ್ಮ ಅಕ್ಕಂಗೆ ಬರಲ್ವಾ ಅಂತ ಹೇಳಿದಾಗ ಸರಿ ನನಗೂ ಖುಷಿ ಆಯಿತು ಅಂತ ಹೇಳ್ತಾನೆ ಸೂರ್ಯ. ಬಾಬಾ ಮನೆಗೆ ಬರ್ತೀರಾ ಅಂತ ಹೇಳಿದಾಗ ನೀನು ಕರಿಯೋದ ನಾವು ಬರೋದು ಹೆಚ್ಚ, ನಾ ಬರ್ತೀನಿ ಈಗ ಅಂತ ಹೇಳಿ ಇನ್ನೇನು ಹೊರಡಬೇಕು ಅಂತ ಹೊರಡ್ತಾ ಇರ್ತಾರೆ. ಸರಿ ಅಂತ ಹೇಳಿ ಇನ್ನೇನು ಆಚೆ ಬಂದಾಗ ಈ ಕಡೆ ಶಾಂತಿ ಮತ್ತು ರಂಗನಾಥ್ ಅವರು ಕೂತಿರ್ತಾರೆ. ಅಪ್ಪ ನಾನು ಕೃಷ್ಣ ದತ್ತು ತೊಗೋಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಅವತ್ತು ಹೇಳಿದ್ನಲ್ಲಪ್ಪ ಆಯಿತು ಅಂತ ಅಂದಾಗ ಸರಿ ನಾನು ಮೀನಾ ಮನೆಗೆ ಹೋಗ್ಬಿಟ್ಟು ಬರ್ತೀವಪ್ಪ ಅಂತ ಹೇಳ್ತಾರೆ. ಯಾಕಪ್ಪ ಈಗ ದಿಢೀರ ನನಗೆ ಅಂದಾಗ ಇಲ್ಲಪ್ಪ ಕನಕ ಏನೋ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳಂತೆ ಫಸ್ಟ್ ಕ್ಲಾಸಲ್ಲಿ ಅಂದಾಗ ಅದರಲ್ಲಿ ಯಾವ ಕನಕ ಅಂತೇಳಿ ಶಾಂತಿ ಹೇಳಿದಾಗ ಏನೋ 10 ಕನಕ ಇದ್ದಾರಾ, ಈ ಮೀನನ್ನು ತಂಗಿ ಕನಕ ಅಲ್ವಾ ಅಂದಾಗ ಏನು ಮಾಡೋದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಏನು ಅಂತ ಅಂದಾಗ ಡಿಗ್ರಿ ಹೋಗ್ತಾಳೆ ಅಂದಾಗ ಡಿಗ್ರಿ ಓದಿ ಅವಳು ಮುಂದೆ ಓದಿ ಒಂದು ಫ್ರೇಮ್ ಹಾಕ್ಸಿ ಇಟ್ಬಿಡು ಅಂತೆ, ಮನೇಲಿ ಇಟ್ಬಿಡೋಕೆ ಹೇಳು ಅಂದಾಗ ಯಾವುದು ಒಳ್ಳೇದು ಅಂತ ಮಾತ್ರ ಮಾತಾಡಬೇಡ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಹೌದ್ರಿ ಯಾವ ಹೆಣ್ಮಕ್ಳು ಓದಿದ್ರು ಅಷ್ಟೇ ಅಲ್ವಾ ಅಂತ ಹೇಳಿದಾಗ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿ ಸರಿ ಹೋಗ್ಬಿಟ್ಟು ಬನ್ರಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.